ಇದು ರಾಮಾಪುರ ಎಂಬ ಪುಟ್ಟ ಹಾಗೂ ಸುಂದರವಾದ ಹಳ್ಳಿ. ಇಲ್ಲಿ ಜನರ ಮುಖ್ಯ ಕಸುಬು ವ್ಯವಸಾಯ. ಇಲ್ಲಿನ ಜನರ ಬದುಕು ನೀರಿನ ಮೇಲೆ ಆಧಾರವಾಗಿದೆ. ರಾಜು ಹಾಗೂ ರೂಪಾ ಬೇಸಿಗೆ ರಜೆಗಳಿಗೆ ಪಟ್ಟಣದಿಂದ ಊರಿಗೆ ಬಂದರು. ನೀರು ಎಷ್ಟು ಜೋರಾಗಿ ಬರ್ತಿದೆ ನೋಡು. ಮಕ್ಕಳೇ, ನೀರಿನಲ್ಲಿ ಆಟ ಆಡಿದ್ದು ಸಾಕು, ಬನ್ನಿ ಮನೆ ಒಳಗೆ. ಅಯ್ಯೋ, ಏನಾಯ್ತು? ನೀರು ಹಳ್ಳಿಯಲ್ಲಿ ತುಂಬಾ ಇದೆ ಅಲ್ವಾ? ನಮಗೆ ನೀರಿನಲ್ಲಿ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಅಮ್ಮ. ರಾಜು, ನೀರು ಹೀಗೆ ವ್ಯರ್ಥ ಮಾಡೋದು ಒಳ್ಳೆಯದಲ್ಲ ಕಣೋ. ನೀರು ಮತ್ತೆ ಬರುತ್ತಲ್ವಾ? ಇಂದು ಉಳಿಸಿದ ನೀರೇ ನಮಗೆ ನಾಳೆ ಉಪಯೋಗ ಆಗೋದು. ಅದೊಂದು ವರ್ಷ ಅತಿಯಾದ ಬೇಸಿಗೆ, ಸೂರ್ಯನ ತಾಪ ಹೆಚ್ಚಾಯಿತು. ಹೊಲಗಳು ಒಣಗಿದೆವು. ಕೆರೆ, ಬಾವಿಯ ನೀರು ಕಾಲಕ್ರಮೇಣ ಕಡಿಮೆಯಾಯಿತು. ಅಮ್ಮ, ಇಂದು ನೀರು ಬರುವುದಿಲ್ಲವೇಕೆ? ಈ ವರ್ಷ ಬೇಸಿಗೆ ಹೆಚ್ಚಾಯಿತು. ನಾವು ಕೆರೆ ಅಥವಾ ಬಾವಿಯಿಂದ ನೀರು ತಂದು ಬಳಸಬೇಕು. ರಾಜು ಹಾಗೂ ಅವರ ಅಮ್ಮ ನೀರು ತರಲು ಬಾವಿಯ ಕಡೆ ಹೊರಟರು. ನೀರಿಗಾಗಿ ಬಾವಿಯ ಬಳಿ ಬಹಳಷ್ಟು ಜನ ಕಾಯುತ್ತಿರುತ್ತಾರೆ. ಅಷ್ಟೂ ಜನರನ್ನು ನೋಡಿ ರಾಜು ಕಂಗಾಲಾಗುತ್ತಾನೆ. ನೀರು ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಹೌದು, ಆದಷ್ಟು ಬೇಗ ಮಳೆ ಬರದಿದ್ರೆ ಬೆಳೆ ಉಳಿಯಲ್ಲ. ರೈತರಿಗೆ ಅದೇ ಚಿಂತೆ ಆಗಿದೆ. ಅವರ ಮಾತುಗಳು ರಾಜುವನ್ನು ಯೋಚಿಸುವಂತೆ ಮಾಡಿತು. ರಾಜು ಮನೆಗೆ ನೀರು ತರುತ್ತಾ ಜಾರಿ ಬೀಳುತ್ತಾನೆ. ಅಮ್ಮ, ಮಡಿಕೆ ಹೊಡೆದು ನೀರು ಚೆಲ್ಲಿಯೋಹಿತು. ಈಗ ನೀರು ಸಾಲುವುದಿಲ್ಲ. ಅಳಬೇಡ ರಾಜು, ಅದಕ್ಕೆ ನಾನು ಹೇಳಿದ್ದೆ, ನೀರು ವ್ಯರ್ಥ ಮಾಡೋದು ಒಳ್ಳೆಯದಲ್ಲ. ನೀರನ್ನು ಗೌರವಿಸಬೇಕು ಅಂತ. ನನಗೆ ಈಗ ನೀರಿನ ಮೌಲ್ಯ ಅರ್ಥ ಆಯಿತು ಅಮ್ಮ. ನನ್ನ ತಪ್ಪಿಗೆ ಕ್ಷಮೆ ಇರಲಿ. ಗೆಳೆಯರೇ, ಈ ವರ್ಷ ಬೇಸಿಗೆ ಹೆಚ್ಚಿದೆ. ನಮ್ಮ ಹಳ್ಳಿಯಲ್ಲಿ ನೀರಿನ ಕೊರತೆ ಕಾಣುತ್ತಿದೆ. ನೀರನ್ನು ಉಳಿಸಲು ನಾವೆಲ್ಲರೂ ಆದಷ್ಟು ಪ್ರಯತ್ನ ಪಡೋಣ. ಹೌದು ರಾಜು, ನೀನು ಹೇಳಿದ್ದು ಸರಿ ಇದೆ. ನಾವು ನೀರು ವ್ಯರ್ಥ ಆಗದಂತೆ ಕಾಪಾಡೋಣ. ನಾವೆಲ್ಲರೂ ಈ ಬೇಸಿಗೆ ರಜವನ್ನು ಕೇವಲ ಆಟ ಆಡಿ ವ್ಯರ್ಥ ಮಾಡದೆ ಒಳ್ಳೆ ರೀತಿಯಲ್ಲಿ ಬಳಸೋಣ. ನಮ್ಮ ಹಳ್ಳಿಗೆ ಏನಾದರೂ ಸಹಾಯ ಮಾಡೋಣ. ಮಕ್ಕಳು ಬಾವಿ ಸ್ವಚ್ಛ ಮಾಡುತ್ತಾರೆ. ನೀರು ವ್ಯರ್ಥವಾಗದಂತೆ ಫಲಕ ಹಾಕುತ್ತಾರೆ. ಮಳೆ ನೀರು ಸಂಗ್ರಹಿಸುವ ಹೊಂಡ ತೋಡುತ್ತಾರೆ. ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟರು. ಮಕ್ಕಳ ಆದರ್ಶದಾಯಕ ಪ್ರಯತ್ನಕ್ಕೆ ಊರಿನ ಜನ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ. ರಾಜು, ಇವತ್ತು ನನಗೆ ತುಂಬ ಸಂತೋಷವಾಯಿತು. ನಿನ್ನ ಪ್ರಯತ್ನಕ್ಕೆ ಊರಿನ ಹಿರಿಯರು ಮೆಚ್ಚಿಕೊಂಡರು. ಇದೀಗ ನೀನು ನಿಜವಾದ ಬುದ್ಧಿವಂತ. ನೀರನ್ನು ಉಳಿಸೋಣ, ನಾಳೆಯನ್ನು ಕಾಪಾಡೋಣ.